ಎಸ್ಡಿಪಿಐ ಕಾರ್ಯಕರ್ತನ ಮೇಲೆ ಪೊಲೀಸರ ಹಲ್ಲೆ ಖಂಡಿಸಿ ಪ್ರತಿಭಟನೆ. ನವನಗರ, ಬಾಗಲಕೋಟೆಯಲ್ಲಿ ಪ್ರತಿಭಟನೆ ಮಾಡಿದ ಎಸ್ಡಿಪಿಐ ಕಾರ್ಯಕರ್ತರು ಬ್ಯಾನರ್ ಹಿಡಿದು ಹಲ್ಲೆ ಖಂಡಿಸಿದ ಪ್ರತಿಭಟನಾಕಾರರು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನಲ್ಲಿ ಸೈಯದ್ ಭಾಷಾ ಎಂಬುವವರ ಮೇಲೆ ಪೊಲೀಸರು ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಿ ಎಸ್ಡಿಪಿಐ ಕಾರ್ಯಕರ್ತರು ನವನಗರದಲ್ಲಿ ಪ್ರತಿಭಟನೆ ಮಾಡಿದರು. ಸ್ಟೇಟಸ್ ವಿವಾದಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ಸ್ಟೇಷನ್ಗೆ ಕರೆದೊಯ್ದು ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿ ಅವನ ಮೇಲೆ ಕೇಸ್ ಹಾಕಿದ್ದಾರೆ ಎಂದು ಆರೋಪಿಸಿದರು. ನೀವು ಆ ಹುಡುಗಿಗೆ ಹೊಡೆದಿದ್ದು ತುಂಬಾ ಕಾನೂನುವಾಗಿ ಅಪರಾಧ. ನಾ ಈ ಪ್ರೊಟೆಸ್ಟ್ ಮುಖಾಂತರ ಎಲ್ಲ ಹ್ಯೂಮನ್ ರೈಟ್ಸ್ ಮತ್ತು ಜೀವಬುದ್ಧಿಗಳಿಗೆ ಕೇಳಿಕೊಳ್ಳುವುದು ಏನಂದರೆ, ಇವತ್ತು ಅವ್ರ ಜೊತೆ ಆಗುದು ನಾಳೆ ನಿಮ್ಮ ಜೊತೆಯೂ ಆಗಬಹುದು. ಅದಕ್ಕಾಗಿ ಒಕ್ಕೂಟಾಗಿ ನಿಮ್ಮ ಧ್ವನಿಯನ್ನು ಎತ್ತಿ. ಏಕೆ ಅಂದರೆ ಇದು ಸುಮಾರು ಒಂದು ದಿವಸದ್ದು ಮಾತ್ರವಲ್ಲ, ಅವರು ಪದೇ ಪದೇ ಇದೇ ರೀತಿ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಮತ್ತು ಪೊಲೀಸರ ಮಧ್ಯೆ ಏನು ಡಿಫರೆನ್ಸ್ ಇಲ್ಲ. ಯಾಕೆಂದ್ರೆ ಅವರು ನಮಗೆ ಬಹಳ ಸಹಾಯ ಮಾಡಿದ್ದಾರೆ, ನಾವು ಅವರಿಗೆ ಸಹಾಯ ಮಾಡ್ತಿದ್ದೇವೆ. ಆದರೆ ವಿಠಲ್ ನಾಯಕ್ ಅಂತ ಅವರು ಪೊಲೀಸರು ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಒಂದು ಕಪ್ಪು ಚಿಹ್ನೆ ಇದ್ದಂಗೆ. ಯಾಕೆಂದ್ರೆ ಅವರು ಪೊಲೀಸ್ ಕೊಟ್ಟಿದ್ದು, ಅವರು ಪೊಲೀಸ್ ಪೇದೆಯಾಗಿ ಅಥವಾ ಪೊಲೀಸ್ ಆಫೀಸರ್ ಆಗಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನ್ನು ಮರ್ತಿದ್ದಾರೆ. ಅವರು ಅವ್ರದೇ ಒಂದು ಕಾನೂನು ತಂದುಬಿಟ್ಟಿದ್ದಾರೆ. ಅವ್ರಿಗೆ ಯಾವಾಗ ಮನಸ್ಸು ಬರುತ್ತೆ, ಯಾವಾಗ ಎಷ್ಟು ಯಾರಿಗೆ ಹೊಡಿಬೇಕು ಹೊಡ್ಕೊಂಡ್ಬಿಡ್ತಾರೆ. ಒಬ್ಬ ಮನುಷ್ಯಕ್ಕೆ 2 ತಾಸು ಗಟ್ಟಲೆ ಮಾಡಿ ಹೊಡಿತಾರೆ ಅಂದ್ರೆ ಇದಕ್ಕೆ ಯಾವ ಕಾನೂನು? ಇವೆಲ್ಲ ಕಾನೂನು ತಿಳಿದವರು ಮಾರಾಯರೇ, ಯಾವ ಕಾನೂನು ನಿಮ್ಗೆ ಪರ್ಮಿಷನ್ ಕೊಡುತ್ತೆ? 2 ತಾಸು ಹೊಡಿತೀರಲ್ಲ, ಯಾವ ಕಾನೂನು, ಯಾವ ಇಂಡಿಯನ್ ಕಾನೂನು ನಿಮ್ಗೆ ಪರ್ಮಿಷನ್ ಕೊಟ್ಟಿದೆ ಆ ಅಮಾಯಕನ ಹೊಡೆಯಲಿ? ನಿಮ್ಗೆ ಕೇಳೋದಿಲ್ವಾ? SP ಸಾಹೇಬ್ರೆ, ನಿಮ್ಗೆ ಸೆಪ್ಟೆಂಬರ್ 16 ನಾವು ಹೇಳಿದ್ದೀವಿ, ಆ ವಿಠಲ್ ನಾಯಕ್ ಅವ್ರದ್ದು ನಮ್ಗೆ ವರ್ತನೆ ಚೆನ್ನಾಗಿ ಅನಿಸ್ತಾ ಇಲ್ಲ, ಅವರು ಏನಾದ್ರೆ ಕಾನೂನು ಬಾಹಿರ ಕೆಲಸ ಮಾಡುತ್ತಾರೆ ಅಂತ ನಾವು ಅವಾಗ ಹೇಳಿದ್ರಿ. ಅಮರನಾಥ್ ರೆಡ್ಡಿ ಸರ್ ಅವರೇ, ಇನ್ನೂ ನಾವು ಹೇಳ್ತಾ ಇದೀವಿ. ಯಾಕಂದ್ರೆ ನಾವು ಕಾನೂನು ಪ್ರಿಯರು, ನಾವು ಕಾನೂನನ್ನು ಕೈಯಲ್ಲಿ ತಗೊಳ್ಳಲ್ಲ. ಹಾಗಾಗಿ ಮತ್ತೊಮ್ಮೆ ಈ ಪ್ರೊಟೆಸ್ಟ್ ಮುಖಾಂತರ ಅಮರನಾಥ್ ರೆಡ್ಡಿ ಸರ್ ಅವರಿಗೆ ನಾನು ಹೇಳ್ತಾ ಇದ್ದೀನಿ, ಆ ಬಾದಾಮಿಯ PSI ಮೇಲೆ ನೀವು ಕಠಿಣವಾದ ಕ್ರಮವನ್ನು ಅವನಿಗೆ ಸಸ್ಪೆಂಡ್ ಮಾಡಿ ಅಮಾನತು ಮಾಡಿದಿಲ್ಲದ್ರೆ ಇದು ಒಂದು ಚಿಕ್ಕ ಹೋರಾಟ. ಇದು ಸ್ಟಾರ್ಟ್ ಆಗಿದೆ. ಇದು ಇವತ್ತು ಬೆಳಗ್ಗೆ ಪಾಠದಿಂದ ಮಾಡಬೇಕಂತ ಆಯಿತು. ಇನ್ ಕೇಸ್ ಅವರಿಗೆ ಸಸ್ಪೆಂಡ್ ಮಾಡಲಿಲ್ಲ, ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಳಿಲ್ಲ ಅಂದ್ರೆ ನಾವತ್ತು ಒಂದು ದೊಡ್ಡ ಉಗ್ರ ಹೋರಾಟವನ್ನು ಈ ಪಾರ್ಟಿ ಬ್ಯಾನರ್ ಮುಖಾಂತರ ಇದೇ LIC ಸರ್ಕಲ್ ನಲ್ಲಿ ಅಲ್ಲ, ಜಿಲ್ಲೆಯಾದಂತ ಎಲ್ಲ ಅಸೆಂಬ್ಲಿಗಳಲ್ಲೂ ಎಲ್ಲೆಲ್ಲಿ ನಮ್ಮ ಕ್ಯಾಡರ್ಸ್ ಗಳಿದ್ದಾರೆ ಅಲ್ಲಿ ಒಂದು ದೊಡ್ಡ ಪ್ರೊಟೆಸ್ಟ್ ಮಾಡ್ತೀವಿ. ಅವ್ರಿಗೆ ಸಸ್ಪೆಂಡ್ ಮಾಡುವಂತ ನಮ್ಮ ಹೋರಾಟ ನಾವು ನಿಲ್ಲಿಸಲ್ಲ. ಹಾಗೆ ನಾನು ಮತ್ತೊಮ್ಮೆ ಎಲ್ಲ ಪೊಲೀಸರಿಗೆ ಹೇಳ್ತಾ ಇದ್ದೀನಿ, ನಾ ಯಾವುದೇ ಕಾನೂನು ಬಾಹಿರ ಕೆಲಸ ಮಾಡಲ್ಲ. ನಾವು ಕಾನೂನನ್ನು ನಾವು ಮೆಚ್ಚುತ್ತೀವಿ. ಇಂಡಿಯನ್ ಕಾನೂನಿನಲ್ಲಿ ನಮಗೆ ಏನು ಪರ್ಮಿಷನ್ ಇದೆ ಅದರ ಮುಖಾಂತರ ನಾವು ನಮ್ಮ ಹಕ್ಕುಗಳನ್ನು ಕೇಳ್ತಾ ಇದ್ದೇವೆ. ಹಾಗಾಗಿ ನೀವು ನಮ್ಮ ಜೊತೆ ಸಹಕರಿಸಬೇಕೆಂದು ವಿನಂತಿಸಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲಿ ಬಂದಂತ ಎಲ್ಲ ಮೀಡಿಯಾ ಬಾಂಧವಗಳಿಗೆ ಹಾಗೂ ಆತ್ಮೀಯಾದ ಪೊಲೀಸ್ ಬಾಂಧವರಿಗೆ ನನ್ನ ವಿನಂತಿಯನ್ನು ಹೇಳುತ್ತಾ ಈ ಕಾರ್ಯಕ್ರಮ ಮುಗಿಸ್ತೀನಿ. ಎಲ್ಲ ಮೀಡಿಯಾ ಬಾಂಧವರಿಗೆ ಮತ್ತೊಮ್ಮೆ ವಿನಂತಿ, ಬಂದು ನಮ್ಮ ಪ್ರೊಟೆಸ್ಟ್ಗೆ ಧನ್ಯವಾದವನ್ನು ಸಲ್ಲಿಸ್ತೀನಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. बोले ಬ್ಯಾನರ್ ಕೊಡ್ರಿ, ಬ್ಯಾನರ್ ಕೊಡ್ರಿ, ಬ್ಯಾನರ್ ಕೊಡ್ರಿ. ಮಾಡಲ್ಲ ಸರ್, ಸಮಾಧಾನ ಬೇಕಾ?